ಕುರುಕುಲ ಸಾಮ್ರಾಟ ಚಂದ್ರಕುಲ ಚಕ್ರೇಶ್ವರ ದುರ್ಯೋಧನ ಸಾರ್ವಭೌಮಾಗಿ ಜೈ ಬರ ಜೈ ಬರ ಜೈ ಬರ. ಸರ್ಪಲವಂತ ಸೆಡೆಗಳಲ್ಲಿ ಸೆಣಸಾಡಿ ದಿಗ್ವಿಜಯರನ್ನು ಧಿಕ್ಕರಿಸಿ ಬೋರ್ಗರಿವ ಬಿರುಗಾಳಿಗೆ ಬೆಚ್ಚದೆ ಧರೆಯನ್ನೇ ಗಡಗಡನೆ ನಡುಗಿಸಿ ಕನಕರತ್ನ ಸೋಪಾನಗೊಳಗೊಂಡು ಕಂಗೊಳಿಸುತ್ತಿರುವ ಈ ಚಂದ್ರಕುಲದ ಚಕ್ರೇಶ್ವರ ಚತುರ್ದಶಕ ಭುವನವನ್ನೇ ಏರಿ ಮೆಟ್ಟಿ ನಿಂತ ಮಹಾನ್ ವೀರ ಅಸ್ತಿವನಾಶಿವಸ್ರ ಕುರುಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಕುರು ಸಭಾಂಗಣ ಶಿಶೋಭಿತ ಮಣಿಮಕುಟ ಒಂದೇ ಬಾಣದಿಂದ ಗಂಗಾ ಪ್ರವಾಹವನ್ನು ಹಿಬ್ಬಾಗ ಮಾಡಿದ ಗುರುಶ್ರೇಷ್ಠ ಪಿತಾಮಹರಿಗೆ ನಮೋ ನಮಃ. ಈ ಸಭಾಂಗಣದಲ್ಲಿ ಕೇಸರಿಯನ್ನು ಕಂಗೊಳಿಸುತ್ತಿರುವ ಆಚಾರ್ಯ ದ್ರೋಣರಿಗೆ ನಮೋ ನಮಃ. ಸಕಲ ವೇದಾಂತ ಸಾಗರ ಇದೋಕ್ತಿಯ ಸುಂದರ ಮಮತೆಯ ಮಂದಿರ ವಿದುರ ಮಹಾಶಯರಿಗೆ ನಮೋ ನಮಃ. ದಮನಿಗಳಲ್ಲಿ ಕುರ್ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ನನ್ನ ಸಹೋದರ ದುಶ್ಯಾಸನ ಅಪೂರ್ವ ಬಿಲ್ಲಾಳು ಕೆಚ್ಚದ ಕಟ್ಟಾಳು ಈ ಕೌರವೇಶ್ವರನ ಕಣ್ಮಿಣಿ ಸದಾ ನನ್ನ ಶಿವವಿಲಾಸನ್ನು ಆಶಿಸುತ್ತಿರುವ ನನ್ನ ಅಂಗಾಧಿಪತಿ ಕರ್ಣ ಪ್ರಜ್ವಲಿಸಿ ದಗದಗನೆ ಉರಿತಿರುವ ನನ್ನ ಕೋಪ ಜ್ವಾಲೆಗೆ ಸಕಲದಲ್ಲಿ ಆಜ್ಞೆ ನೆರೆದು ಕುರುಸಿಂಹಾಸನ ಪೀಠವನ್ನು ಪೋಷಿಸಿಕೊಂಡು ಬರುತ್ತಿರುವ ನನ್ನ ಸೋದರ ಮಾವನಾದ ಶಕುನಿ ಇಂಥ ಅಪೂರ್ವ ವೀರರತ್ನಗಳು ಈ ಕುರ್ರಾಜ ಲಕ್ಷ್ಮಿ ಮಣಿಮಕುಟದಲ್ಲಿ ರಾರಾಜಿಸುತ್ತಿರುವಾಗ
ಹೊರಗಲ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ ಹೊರಗಲ ಅಂಚನದ ಮೆರಗು ಸ್ವರ್ಗಾಸನಕ್ಕೆ ಸರಿ ಹೋಲುವಂತಿರೆ ಕುರುಕುಂಬಿನಿಯ ಕಾರ್ತ ಸ್ವರ ಸಂಪನ್ನ ದೇವ್ತಿ ಮಣಿಮಕುಟ ವರ್ಧನನಿಗೆ ಗೌರೋಧನ ನಿಪುಣ ನಿರ್ಜರೇಂದ್ರನಿಗೆ ದಾನಗೈದ ಕರ್ಣ ಸಾದರ ದುಶ್ಯಾಸನಾದಿಗಳಿರ ಎನ್ನಗಿರೇ ಸುರಸಿಂಧು ತನಯ ಗುರುವಿಂದ್ಯ ವಿನಯ ಸಹೋದರ ದುಶ್ಯಾಸನ ಮಾವ ಶಕುನೆ ಮಿತ್ರ ಕರ್ಣ ಸಾಟಿರುವರ ಸರಿ ಸಾಟಿರುವರ ಪೇ ಸಾಟಿರುವರ ಸರಿ ಸಾಟಿರುವರ ಪೇ ಹೊರಕುಲ ಸಿಂಹಾಸನದಿ ಛಲವ ಬಿಡದೆ ಸೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿಗ ಹೊರಕುಲ ಸಿಂಹಾಸನದಿ ಛಲವ ಬಿಡದೆ ಸೌರ್ಯದಿ ಏಕೈಕ ದೊರೆ ಎನಿಸಿ ಬಾಳುತ್ತಿಗ ಸಾಟಿರುವರ ಸರಿ ಸಾಟಿರುವರ ಪೇ ಕುರುದ್ರೋಣಾದಿಗಳಿರಲು ಸೌರ್ಯದಿ ಹಣದ ರೇಪುಗಳ ಒಲಿಸದ ಬಿಡುವರೇ ಭೀಷ್ಮ ಕುರುದ್ರೋಣಾದಿಗಳಿರಲು ಸೌರ್ಯದಿ ಹಣದಲ್ಲಿ ರೇಪುಗಳ ಒಲಿಸದ ಬಿಡುವರೇ ಈ ಮಾವಸಕುನಿ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಮಿತ್ರ ಈ ಮಾವಸಕುನಿ ಸಲಹೆ ನೀಡದಿರುವನೇ ಮಿತ್ರಕರ್ಣ ಶತ್ರುಗಳನ್ನು ಬಿಡುವನೇ ಅನುಜ ದುಶ್ಯಾಸನ ಅವರನ್ನು ವಧಿಸದಿರುವನೇ ದುಶ್ಯಾಸನು ಅವರನ್ನು ಓದಿಸದಿರುವನೇ ಪಿತಾಮಹ ಈ ದಿನ ಒಂದು ವಿಚಿತ್ರ ವೃತ್ತಾಂತವನ್ನು ಕೇಳಿದ್ರ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯದ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆಲ್ಲದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣರನ್ನು ರಾಯಭಾರಿಯಾಗಿ ಕಳಿಸುವಂತೆ ಅರಣ್ಯದಲ್ಲಿ ಅನಾಗರಿಕರಂತೆ ಅಲದಾಡುತ್ತಿದ್ದವರ ಧೈರ್ಯವನ್ನು ನೋಡಿದ್ರ ಎಷ್ಟರ ಮಟ್ಟಿಗಿದೆ ಅಣ್ಣ ಆ ಮದನ ಯುದ್ಧವನ್ನು ಮಾಡಿ ಅವರನ್ನು ಚಂಡಾರು ಬಿಡುವನು ಎಂತೇನು ಬಿಡೋಣ ಎಂತೇನು ಬಿಡು ಪಾಂಡವರಿಗೆ ಹರದ ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವೇ. ತಾತ ತಾತ ಏನು ಹೇಳಿದ್ರಿ? ಯುದ್ಧ ಯುದ್ಧಕ್ಕೆ ನಾನು ಸದಾ ಸಿದ್ಧ. ನನ್ನ ಬಳಿ 11 ಅಕ್ಷ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕವರು
ಮೋದಿಸಿದ ಆನೆ ಕಾಲಿಗೆ ಚೆಕ್ಕಿದ ಬೋಳೆ ಹಣ್ಣಿನಂತೆ ನಚ್ಚುಗುಚ್ಚಾಗಿ ಹೋಗುವರು. ಸಹೋದರ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು? ಅಣ್ಣ ಸಿದ್ಧಪಡಿಸಿ ತೆಗೆದುಕೊಳ್ಳಿ. ನಮ್ಮ ಅಂಗರಾಜ ಅಧಿಪತಿ ಆದ ಕಾಣಲಿಲ್ಲವೇ? ಸುಯೋಧನ, ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಎದುರಿನಲ್ಲೇ ಬೆಳೆದ ನಮಗೇಕೆ ಅದರ ಚಿಂತೆ? ಸಮಾಚಾರವೇನು? ಯಾರು ಪುರುಷೋತ್ತಮ? ಅವನ್ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ನಾನಿರುವಲ್ಲಿ ಆ ಗೊಲ್ಲನು ನನ್ನರ ಮನೆಗೆ ನೇರವಾಗಿ ಬಾರದೆ ಅವನ ಒಟ್ಟು ಅನುಗುಣಸಾರವಾಗಿ ಈ ದಾಸಿ ಪುತ್ರನ ಮನೆಗೆ ಹೋಗಿರುವನಂತೆ. ಎಷ್ಟೇ ಆದರೂ ಗೊಲ್ಲನ ಬುದ್ಧಿ ಎಲ್ಲಿ ತಾನೇ ಓದೀತೋ? ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಬರುತ್ತಿರುವನು. ಅಲ್ಲದೆ ನಿನ್ನ ಯಾಚನೆಗಾಗಿ ಬರುತ್ತಿರುವ ಸಾಕು ಸಂಬಂಧಿರೋ. ಸದ್ದು ಇದರ ಏನು ಹೇಳಿದೆ? ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಚಕ್ರವರ್ತಿಯಾದ ನಾವು ನಿನ್ನಿಂದ ಸಲಹೆಯನ್ನು ಕೇಳಿ ತಿಳಿದುಕೊಳ್ಳಬೇಕೇ? ಹೊಚ್ಚು ಬಾಯನ್ನು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೂ ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನರು? ನ್ಯಾಯ ಧರ್ಮದವಾದ ರಾಜನೀತಿಯಂತೆ ನಡೆದಿಕೋ. ವಿದುರ, ವೀರರಿಂದ ಪರಿವೃತ್ತವಾದ ಚಕ್ರವರ್ತಿಗಳಿಗೆ ಓರ್ವ ದಾಸಿ ಪುತ್ರನ ಕರ್ಮೋಪದೇಶವೇ ಅನವಶ್ಯಕ. ದುರ್ಯೋಧನ, ರೋಗಿಗೆ ಅಪತ್ಯ ರುಚಿಸುವಂತೆ ಪತ್ಯ ರುಚಿಸುವುದಿಲ್ಲ ಅಂತೆ ನಿನ್ನ ಮರಣದ ಕಾಲ ಸಮೀಪಿಸುವಂತ ಈ ರೀತಿ ಬುದ್ಧಿಹೀನಂತೆ ಹಾಡುತ್ತಿರುವೆ. ಒದರದಿರಲು ವಿದುರ ಸದರದಿ, ಒದರದಿರಲು ವಿದುರ ಸದರದಿ, ನುಡುಕಿ ಒದರದಿರಲು ವಿದುರ ಸದರದಿ. ಒದರದಿರಲು ವಿದುರ ಸದರದಿ, ನುಡುಕಿ ಒದರದಿರಲು ವಿದುರ ಸದರದಿ. ನೆರದ ಸಭೆಯಳು ನಿಂತು ಜರಿದ ಈ ಕೌರವನ, ಸಭೆಯೋಳು ನಿಂತು ಜರಿದ ಈ ಕೌರವನ ನುಡಿದೆ ಹೋದರೆ ಇರಿದಿ ಕೊಲ್ವನಿ ಖಡ್ಗದಳು. ನೋಡಿದೆ ಆದರೆ ಇರಿದಿ ಕೊಲ್ವನಿ ಖಡ್ಗದಳು. ಒದರದಿರಲು ವಿದುರ ಸದರದೆ, ತೊಡಕಿ ಒದರದಿರಲು ವಿದುರ ಸದರದೆ. ತಬ್ಬಲಿಯ ಮಗ ನೀನು ಪರದೇಸಿ, ಎಬ್ಬುಲಿಯ ಗರ್ವವನ್ನು ಭೇದಿಸದರೆ ವಿದುರ. ತಬ್ಬಲಿಯ ಮಗ ನೀನು ಪರದೇಸಿ, ಎಬ್ಬುಲಿಯ ಗರ್ವದಿನು ಭೇದಿಸದಿರಿ. ಕಡುವೈರಿ ಪಾಂಡವರು ಪರವಹಿಸಿ, ಕಡುವೈರಿ ಪಾಂಡವರ ಪರವಹಿಸಿ ಈ ಛಲದಂಕಮಲ್ಲ ದೊರೆಯ ಧಿಕ್ಕರಿಸಿ. ಒದರದಿರಲು ವಿದುರ ಸದರದಿ, ತೊಡಕಿ ಒದರದಿರಲು ವಿದುರ ಸದರದಿ. ಒದರದಿರಲು ವಿದುರ ಸದರದಿ, ತೊಡಕಿ ಒದರದಿರಲು ವಿದುರ ಸದರದಿ. ವಿದುರ ಸಹೋದರ, ಪೂಜ್ಯರು ಹಿರಿಯರು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜಸಭೆ ಎಂಬುದನ್ನು ಮರೆತು ಮಿತಿ ಮೀರಿ ಮಾತನಾಡುತ್ತಿರುವನು. ಕೂಡಲೇ ರಾಜಸಭೆಯಿಂದ ಹೊರಗೆ ಹಾಕಿ ಬಿಡು. ಏನಲ್ವಾ ಇದುರು ಆ ಅಣ್ಣ ಮಾತಿಗೆ ವಿರುದ್ಧವಾಗಿ ಮಾತನಾಡ್ತಿರುವೆಯೋ? ಏ ಕೂಡಲೇ ಸಾವಿರ ಮುಟ್ಟಿ ತೊಳೆದು, ಇಲ್ಲವಾದರೆ ಅನರ್ಥವಾಗುವುದು. ಎಲ್ಲವೆಲ್ಲವೋ ದುರ್ಯೋಧನ,
ನನ್ನನ್ನು ಸಭೆಯಿಂದ ಆಚಿಸೊಳ್ಳುವಷ್ಟು ಸಮರ್ಥನಾದಯ ಅವಿವೇಕಿ? ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರುತ್ತಿರುವ ನಿನ್ನ ನಾಲಿಗೆ ಸೇದಿ ಹೋಗಬಾರದೆ? ಹಿಂದೆ ಕೇಳು, ಹಿಂದೆ ದ್ರೌಪದಿ ವಸ್ತ್ರಾವಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಾರ್ಥಿಸಿಕೊಳ್ಳುವಾಗ ಅದನ್ನು ತಡೆಯಬೇಕೆಂದೇ ಈ ಬಿಲ್ಲನ್ನು ತೊಟ್ಟಿದ್ದೆ. ಆದರೆ ಈಗ ನಿನ್ನೆದುರಲ್ಲೇ ಇದನ್ನು ಮುರಿದು ಬಿಸಾಡುವೆನು. ಸುಯೋಧನ, ಪ್ರಮಾದವಾಯಿತು. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೆ ಈಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈ ವಿದುರನು ಧನುರ್ಧಾರಿಯಾಗಿ ನಿನ್ನ ಬೆಂಬಲಕ್ಕೆ ನಿಂತಿದ್ದರೆ ಈ 3 ಲೋಕದಲ್ಲಿ ನಿನ್ನನ್ನು ಜಯಿಸವರು ಯಾರೂ ಸುಯೋಧನ. ಕರ್ಣ, ಈ ವಿದುರನ ದೊಡ್ಡ ಬೆದರಿಕೆಗೆ ನೀನು ಸಹ ಭಯಗೊಂಡೆಯಾ? ಕೇಳು. ತನ ಸಿರವ ಧೋರಣಿಗೆ ಒಳಿಸಿವೆ ಎನ್ನುತ್ತಾ ಶಪಥವನ್ನಂತೋ ತನ ಸಿರವ ಧೋರಣಿಗೆ ಒಳಿಸುವೆ ಎನ್ನುತ್ತಾ ಶಪಥವನ್ನಂತೋ ಕರ್ಣ, ಮಹೇಶ್ವರ ಕುವರನ ಮೆಚ್ಚಿಸಿ ವರ ಚಾಂಪವನಂತೂ ನಿನಗೆ ಸಮನಿಯರೇ. ಕರ್ಣ, ಈ ವಿದುರನ ಬಿಲ್ಲಿನಿಂದ ನಮಗೇನಾಗಬೇಕು ಹೇಳು? ಅದು ಅಲ್ಲದೆ ಈ ವಿದುರನು ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡುವನು. ಅದರ ಚಿಂತೆಯನ್ನು ಬಿಡು. ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದೆ ಆದರೆ ಅಂತವರು ಕೂಡಲೇ ರಾಜಸಭೆಯನ್ನು ಬಿಟ್ಟು ಹೋಗಬೇಕಾಗಿರುತ್ತದೆ. ಎಚ್ಚರ! ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿದ್ರೆ ಸಿದ್ಧವಾಯಿತೆ? ಕೊಡು, ನಾನು ಅದನ್ನು ನೋಡ್ತಾ ಆ ಗೊಲ್ಲನು ಬಂದಾಗ ಕಾದಿ ಕುಳಿತುಕೊಂಡಿರುವೆ. ನಿಮಗೆಲ್ಲರಿಗೂ ಶುಭವಾಗಲಿ. ಏನಿದು? ನಾನು ಬಂದ ಕೂಡಲೇ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿದರು. ಈ ದುರುಳನಾದ ದುರ್ಯೋಧನನು ಮಾತ್ರ ನೋಡಿದರೂ ನೋಡದವನಂತೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಒಂದು ಸಾರಿ ಈ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವೆನು. ಯೋಗ ಮಾಯೆ, ಜಾಗೃತಳಾಗು. ಏನು ದುರ್ಯೋಧನ, ಚಕ್ರವರ್ತಿ ಏನಿದು? ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಹೇಳು ಹೇಳು. ಕೃಷ್ಣ, ಅಟ್ಟಹಾಸದ ಬರುವ ದಿಟ್ಟ ಶತ್ರುಗಳನ್ನು ಮೆಟ್ಟಿಸಿಕೊಳ್ಳ ಈ ಪಟ್ಟುಗಾರ ನಿನಗೆ ನಮಸ್ಕರಿಸಿ ಎಂದುಕೊಂಡೆಯಾ? ಕೃಷ್ಣ, ಅದು ಒಂದು ವೇಳೆ ಹಾಗಾಗಿದ್ದರೆ ಅದು ಈ ಭೂದೇವಿಗೆ ಎಂದು ತಿಳಿ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣವು ಇದೆಯೋ ಇಲ್ಲವೆಂಬುದು ಪರೀಕ್ಷಿಸಿದ ಪಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿರೆಂದು ಹೆಮ್ಮೆಗೊಳ್ಳಬೇಡ. ಬಂದದ್ದಾಯಿತು, ಪೀಠವನ್ನು ಅಲಂಕರಿಸು. ಹಲೋ, ಕೃಷ್ಣ, ನಿನಗೆ ಸ್ತ್ರೀಯರ ನರ್ತನೆಂದರೆ ಬಹಳವಿಷ್ಟವಲ್ಲವೇ? ಇದ್ದರೂ ಇರಬಹುದು.
ಇದ್ದರೇನು ಇರಲೇಬೇಕು. ಸಹೋದರ ದುಶ್ಯಾಸನ, ಅಣ್ಣ ಯಾರಲ್ಲಿ ನಾರ್ದಗೆಯನ್ನು ಬರ ಮಾಡ್ತಕ್ಕದ್ದು? ಕರುನಾಡ ಕುರುಗೋಪ ರಾಜೇಶ್ವರ ಕರುನಾಡ ಕುರುಗೋಪ ರಾಜೇಶ್ವರ ಕುರುವಂಶ ಕುಲತಿಲಕ ಮಕುಟೇಶ್ವರ ಧೀರ ಕುರುವಂಶ ಕುಲತಿಲಕ ಮಕುಟೇಶ್ವರಾದಿ ಕರುನಾಡ ಕುರುಗೋಪ ರಾಜೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ನನ್ನ ಪರಮಾತ್ಮ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಹಿತದಿ ಚತುರ ಕೌರವೇಶ್ವರ ಆ ಆ ಸೋದರ ಮಾವನ ಹಿತದಿ ಚತುರ ಸೋದರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುನಾಡ ಮಕುಟೇಶ್ವರ ಧೀರ ಕರುನಾಡ ರಾಜೇಶ್ವರ ನೀಲವರ್ಣದಾರಿ ಚಲುವ ನೀಲವರ್ಣದಾರಿ ಚಲುವ ಕೊಳಲನಾದದು ಕೊಳಲನಾದದು ಜಗದ ಜನರ ಮರುಳಿಗೊಳಿಪ ಹರಿ ಕೊಳಲನಾದದು
ಮರುಗೊಳಿಪ ಮುರಾರಿ ಹರಿ ಇದೇನು ಈ ಕೃಷ್ಣ ಆಸ್ಥಾನವು ಇಲ್ಲ, ಈ ಚಲದಂಕದಲ್ಲ ಕೌರವೇಶ್ವರನ ರಾಜಸಭೆಯೋ ಮತ್ತೊಮ್ಮೆ ಹೇಳಿರೆ ಕ್ಷಮಿಸಿ ಮಹಾಪ್ರಭು. ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತಾಗದಿಮಿ ತಾಗ ತತ್ತ ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತಾಗದಿಮಿ ತಾಗ ದಿತ್ತಿತ್ತ ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತೋಂ 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 ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ನಮ್ 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 ತಾಗದಿಮಿ ತಾಗಜೋಣ ತಾಂ 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 ತಾಗದಿಮಿ ತಾಗಜೋಣ ಧೀಮ್ 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 ತಾಗದಿಮಿ ತಾಗಜೋಣ ತೋಂ 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 ತಾಗದಿಮಿ ತಾಗಜೋಣ ನಮ್ 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 ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತಾಗದಿಮಿ ತತ್ತ ಧೀಮ್ ತಗಿಡ ತಗಿಡ ಧೀಮ್ ತಗಿಡ ತತ್ತ ಧೀಮ್ ತಗಿಡ ತಾಗದಿಮಿ ತಾ ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತಾಗದಿಮಿ ತಾ ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತಾಗದ ಹಿಡ್ತಾ ತಗಿಡ ದಿಗಿಡ ಜೋಣ ತಾಗಡ ಹಿಡ್ತಾ ತತ್ತ ಹಿಡ್ದು ತಾಗಡಿದ ಹಿಡ್ದು ತೆಗೆದು 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 ತಾಗದಿಮಿ ತಾಗಜೋಣ ತಾಗದಿಮಿ ತಾಗಜೋಣ ತಾಗದಿಮಿ ತಾ ತುಂಗ ತಾಕ ತುಂಗ ಕುತ್ತಾಕ ತುಂಗ ಜಿಗಿ 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 ತಾ ಜಿಗಿ ತಾ ಜಿಗಿ ತಾ ತುಂಗ ಕುತ್ತಾಕ ತುಂಗ ಜಿಗಿ 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 ತಾ ಜಿಗಿ ತಾ ಜಿಗಿ ತಾ ತುಂಗ ತಾಕ ತುಂಗ ಇಲ್ಲ ಕುತ್ತಾಕ ತುಂಗ ಜಿಗಿ 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 ತಾ ಜಿಗಿ 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 ತಾ ಜಿಗಿ ತಾ ಜಿಗಿ ತಾಗದಿಮಿ 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 ತತ್ತಿತ್ತ ಹೇಳ್ತಾವು ತತ್ತಿತ್ತ ಹೇಳ್ತಾವು ತತ್ತಿತ್ತ ಹೇಳ್ತಾ ದೀಮ್ ತುತ ಕಿಟ ತಕಿಟ ದಿನ ದೀಮ್ ತುತ ತಕ ದೀಮ್ ತುತ ಕಿಟ ತಕ ದೀಮ್ ತುತ ಕಿಟ ತಕ ತಾಗದಿಮಿ 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 ದೀಮ್ ತುತ ಕಿಟ ತಕ ದೀಮ್ ತುತ ಕಿಟ ತಕ ತಕ ತಕಿಟ ತಕ ತಕಿಟ ತಕ ತಕಿಟ ತಾ ತಾಗದಿಟ 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 ದೀಮ್ ದೀಮ್ ತಾಗದಿಟ 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 ತೋಂತು ತಾಗದಿಟ 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 ತೋಂತು ತಾಗದಿಟ 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 ತೆರೆದು ತಾಗದಿಟ 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 ತೆರೆದು ತಾಗದಿಟ ತೆರೆದು ತಾಗದಿಟ ತೆರೆದು 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 ದಿಮಿ ತಾ ಜಣದ ದಿಮಿ ತಾ ಜಣದ ದಿಮಿ ತಾ ತಕ್ಕಿಡ ಅಂತ ತಜಾಮ್ ತರಿತ ತದಿಗಿಡ ತದೇಂಗೆ ಇಲ್ಲ ತದಿಂಗೆ ಇಲ್ಲ ತದಿಗಿಡ ತದಿಗಿಡ ತದಿ ತಕ್ಕಿಡ ಜೋಮ್ ತರಿತ ತಜಾಮ್ ತರಿತ ತದಿಗಿಡ ತದೇಂಗೆ ಇಲ್ಲ ತದಿಂಗೆ ಇಲ್ಲ ತದಿಗಿಡ ತದಿಗಿಡ ತದಿ ತಕ್ಕಿಡ ಜೋಮ್ ತರಿತ ತಜಾಮ್ ತರಿತ ತದಿಗಿಡ ತದೇಂಗೆ ಇಲ್ಲ ತದಿಂಗೆ ಇಲ್ಲ ತದಿಗಿಡ 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 ಅಂತ ಭೀಮನಿಗಿವನು ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಭೀಮನಿಗಿವನು ಗಡುವೈರೇ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ ಇವನಿಗೆ ಸಾಟಿ ಯಾರಿಗರೇ ಇವನಿಗೆ ಸಾಟಿ ಯಾರಿಹರೇ ಇವನಿಗೆ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಸಮರಾರೋಹಿಯರೇ ಛಲದಲ್ಲಿ ಬಲದಲ್ಲಿ ಸಮರಾರೋಹಿಯರೇ ಕರುನಾಡ ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದಿ ಕರುನಾಡ ಕುರುಭೂಪ ರಾಜೇಶ್ವರ ರಾಜೇಶ್ವರ ರಾಜೇಶ್ವರ
ನರ್ತನವನ್ನು ನೋಡ್ತಾ ನೋಡ್ತಾ ನೀನು ಬಂದ ವಿಚಾರವನ್ನೇ ಮರ್ತಂತಿದೆಯಲ್ಲ. ದುರ್ಯೋಧನ, ನೀನು ಏನು ಬೇಕಾದರೂ ಹೇಳಿಕೋ. ಭೀಷ್ಮ ದ್ರೋಣಾದಿಗಳನ್ನು ನೋಡಿ ಬಹಳ ದಿನಗಳಾಗಿತ್ತು. ಅವರುಗಳನ್ನೊಮ್ಮೆ ನೋಡಿ ನೀನು ಅಪೇಕ್ಷಿಸುವುದೇ ಆದರೆ ನಿನಗೊಂದು ವಿಚಾರವನ್ನು ತಿಳಿಸಿ ಹೋಗಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವನ್ನು ಬಿಟ್ಟು ಬೇರೇನು ಬೇಕಾದರೂ ಕೇಳು, ಆಗ ರಾಜ್ಯದ ವಿಚಾರ ಮಾತ್ರ ಬೇಡ. ದುರ್ಯೋಧನ, ರಾಜ್ಯದ ವಿಚಾರವಲ್ಲದಿದ್ದರೆ ನಾನೇಕೆ ಹಸ್ತಿನಾವತಿಯ ವಸ್ತಿಲನ್ನು ತುಳಿಯುತ್ತಿದ್ದೆ ಹೇಳು. ನಾನು ಈ ದಿನ ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಪಾಂಡವ ಪಕ್ಷಿಯರೇ, ನಾನು ಈ ದಿನ ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು ತಮ್ಮಗಳ ಮುಂದಿಡುವುದೇ ನನ್ನ ಅಭಿಮತ. ಈ ವಿಚಾರದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಇನ್ನು ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಹೀಗೆ ಮಾಡದಿದ್ದರೆ ಮುಂದೆ ಆಗುವ ಎಲ್ಲ ಅನರ್ಥಗಳಿಗೂ ನೀವೇ ಕಾರಣರಾಗುವಿರಿ. ಸಭಾಸದರೇ, ಕಪಟ ಯುದ್ಧದಲ್ಲಿ ಪರಾಜಿತರಾದ ಮೇಲೆ ಪಾಂಡವರು ವನವಾಸ, ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಬಂದಿರುವರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ರಾಷ್ಟ್ರ ಕಲ್ಯಾಣಕ್ಕಾಗಿ ನಮಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ ಎಂದು. ಸಭಾಸದರೇ, ಕೇಳಿದಿರಾ ಪಾಂಡವರ ಈ ವಿನಯವಚನವನ್ನು? ಇಂತಹ ಸುಸಮಯವಾದ ಸಂದರ್ಭವನ್ನು ವ್ಯರ್ಥಗೊಳಿಸದೆ ತಾವೆಲ್ಲರೂ ಶಾಂತಿಯ ಸಂಧಾನಕ್ಕಾಗಿ ಸಮ್ಮತಿಸಿರಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ಆಗುವ ವಿಚಾರಗಳು, ಕರ್ತವ್ಯಗಳನ್ನು ನಿರ್ಣಯಿಸಲು ವಾಗ್ಮಿಗಳಾದ ನೀವೆಲ್ಲರೂ ನಿಮ್ಮೆಲ್ಲರ ಕರ್ತವ್ಯವಾಗಿರುವುದು. ಕುಮಾರ ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಟ್ಟು ಸುಖವಾಗಿ ಬಾಳೋ ಇದೇ ನನ್ನ ಅಭಿಮತ. ದುರ್ಯೋಧನ, ಪಾಂಡವರೇನು ಅನ್ಯರೆಲ್ಲ. ಅವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಂತೈಸು. ಆದ್ದರಿಂದ ನಿನಗೂ ಬಂಧು ಬಾಂಧವರಿಗೂ ಗುರು ಹಿರಿಯರಾದ ನಮಗೂ ಕ್ಷೇಮಕರ.
ದುರ್ಯೋಧನ. ಯಾರದು? ಯಾರು ಮಾತನಾಡುತ್ತಿರುವರು? ಓಹೋ, ವಿದುರ ಮಹಾಶಯ ಚಿಕ್ಕಪ್ಪನವರು ನಮಗೆ ನೀತಿ ಪಾಠ ಹೇಳುವರಲ್ಲಿ ತಾವು ಕೂಡ ಒಬ್ಬರಲ್ಲವೇ? ನಡೆಯಲಿ ನಿಮ್ಮ ಅರಣ್ಯ ರೋದನ. ಹೌದು ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ಆದರೆ ಏನು ಮಾಡಲಿ, ಕೆಡುವರನ್ನು ಕಂಡಾಗ ಬುದ್ಧಿ ಹೇಳುವುದು ಇರುವರಾದ ನಮ್ಮ ಕರ್ತವ್ಯ. ನಾನೇನು ಹೆಚ್ಚಿಗೆ ಹೇಳಲಾರೆ. ಪಾಂಡವರಿಗೆ ನ್ಯಾಯವಾಗಿ ಸಲ್ಲಬೇಕಾದ ಅರ್ಧ ರಾಜ್ಯದಲ್ಲಿ ನಿನಗಿಷ್ಟ ಬಂದಷ್ಟು ಭೂಮಿನಾದರೂ ಕೊಟ್ಟು ಪಾಂಡವರನ್ನು ಆಧರಿಸು. ಶಾಂತಚಿತ್ತರಾದ ಪಾಂಡವರು ಅದರಿಂದಲೇ ಸಂತೃಪ್ತಿಗೊಂಡವರು. ವಿದುರ, ಈ ನೀತಿ ಪಾಠವನ್ನು ಆ ಪಾಂಡವರಿಗೆ ಕೇಳಬಾರದು. ನಿನಗಾಗಲಿ, ಪಿತಾಮಹನಿಗಾಗಲಿ, ಈ ಕೃಷ್ಣನಿಗಾಗಲಿ ನನ್ನಲ್ಲಿ ಮಾತ್ರವೇ ದೋಷವು ಕಾಣುತ್ತಿದೆಯೋ? ಆ ಪಾಂಡವರು ನಿರ್ದೋಷಿಗಳೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದಿರ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಮನಸ್ಸಿನಲ್ಲಿ ಯುದ್ಧವನ್ನು ಅಪೇಕ್ಷಿಸಿಕೊಂಡು ಮನಸ್ಸಿನಲ್ಲಿ ಸಂಧಿಯ ಮಾತನಾಡ್ತೀಯೋ? ಕೃಷ್ಣ, ನಿನ್ನಂತರಂಗವನ್ನು ಅರಿಯದ ಅವಿವೇಕಿ ಎಂದುಕೊಂಡೆ ಆ ಈ ಚಲನಂಕವಲ್ಲ ಕೌರವೇಶ್ವರನನ್ನು. ಕೇಳು ಕೃಷ್ಣ, ಗವಿಮಂಡಲ ಬೋರ್ಗರಿಯಲೇ ಶತಾಬ್ದಿಗಳು ಏಕ ದಿಕ್ಕುಗಳಿಗೆ ಹಬ್ಬರಿಸಲೇ ನವಪ್ರಳಯ ಸೃಷ್ಟಿ ಅತಾಗತ ಚಂಡಮಾರುತವೇ ಸಿಡಿದೊಮ್ಮಲೆ. ಕೃಷ್ಣ, ನಿನ್ನ ದೂತತ್ವವನ್ನು ಬಹು ಶ್ಲಾಘನವಾಗಿಯೇ ಮುಗಿಸಿದೆ. ಆದರೆ ನಿನ್ನ ಮರಳ ಮಾತಿಗೆ ಒಳಂಬಡುವ ಬುದ್ಧಿಹೀನನು ಈ ಚಂದ್ರಕುಲ ಚಕ್ರೇಶ್ವರನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ್ಯ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಾವಾಸದ, ದುರಾಶಯದ ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ನಿನ್ನ ವಾಕ್ಪತ್ವ. ಅದನ್ನು ನಾನು ಮೊದಲೇ ಬಲ್ಲೆನು. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುರ್ಸವಾಸದ, ದುರಾಸೆಯದ ದುರಾಭಿಮಾನವೇ? ಬಲೆ ಬಲೆ, ಚೆನ್ನಾಗಿ ಹೇಳಿದೆ ಕೃಷ್ಣ. ಆಗಲ್ಲ, ಕೇಳು ಕೃಷ್ಣ. ಈ ಕೆಚ್ಚದ ಕಾಲವನ್ನು ಕೊಚ್ಚಬೇಕಂದ್ರೆ ನಿನ್ನ ದುಷ್ಟ ಬೀರ, ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನು ವಹಿಸಬೇಕೆಂದ್ರ ಆ ನಿನ್ನ ಪಾರ್ಥ, ಅದು ದುರಹಂಕಾರ. ದಿಕ್ಕೆಟ್ಟು ದಿಕ್ಕಾಪಾಲಾಗಿ ನಿನ್ನಂತ ಕಪಡೆ ಸ್ನೇಹವನ್ನು ಬೆಳೆಸಿದ್ರಲ್ಲ ಆ ಪಾಂಡವರು, ಅದು ದುರ್ಸವಾಸ. ದುರ್ಯೋಧನ ದುಶ್ಯಾಸನ ಪುಡಿಗೈದು ಇಡೀ ಭಾರತ ಖಂಡದಲ್ಲೇ ತಮ್ಮ ಜತಪದಾಕೆಯನ್ನು ಆರಿಸುವಂಬದಲ್ಲಿ ಕಾದು ಕುಳಿತರಲ್ಲ ಆ ನಿನ್ನ ಪಾಂಡವರು, ಅದು ದುರಾಶಯ. ಅಲ್ಲದೆ ನಾವೇ ಸಮರ್ಥರು, ನಾವೇ ಜಯಿಸಿದರು ಎಂದು ಜಂಬವನ್ನು ಕೊಚ್ಚಿಕೊಳ್ಳುತ್ತಿಲ್ಲವೇ ಆ ನಿನ್ನ ಗತಿಗೆಟ್ಟ ಪಾಂಡವರು, ಅದು ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನ್ ಹೇಳಿದರು? ಈ ಕೌರವರ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ. ಅಣ್ಣ ಮಾತು ನಮಗೆಲ್ಲ ಒಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜಾರಿಯು. ಆದರೆ ಕೃಷ್ಣ, ಎಂಥ ಮಾತುಗಳಿಂದ ಶಾಂತಿ ಆಗುವುದಿಲ್ಲ ಕೃಷ್ಣ, ಶಾಂತಿ ಆಗೋದಿಲ್ಲ.
ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ ಬೇಡ ಬೋದು ಬೇಜರು ಕೃಷ್ಣ ಹೇಳಿ ಪಾಂಡವರು ಕೂಡಿ ಬಾಳುವುದು ಬೇಡ 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 ಬೋದು ಬೇಜರು ಬೇಡ ಬೇಡ ಬೋದು ಬೇಜರು ನಾಡು ದುರ್ಗದು ಕಾಡಿಗೋಗಲಿ ಸೇರಲಾರದು ರಾಜವರು ಕೃಷ್ಣ ನಾಡು ದುರ್ಗದು ಕಾಡಿಗೋಗಲಿ ಸೇರಲಾರದು ರಾಜವರು ಆ ಪುಷ್ಟ ಪಾಂಡವರ ಮದ ಮೆಟ್ಟಿ ಬರುವನು ದರೊಳಗೆ ಕೃಷ್ಣ ಪುಷ್ಟ ಪಾಂಡವರ ಮದ ಮುರುವೆ ಮೆಟ್ಟಿ ಬರುವನು ದರೊಳಗೆ ಮೆಟ್ಟಿ ಬರುವನು ದರೊಳಗೆ ಮೆಟ್ಟಿ ಬರುವನು ದರೊಳಗೆ ಉಕ್ಕಿ ಬರುವ ಕ್ರೋಧವನ್ನು ಮೇಟಿರಬಲ್ಲೆ ಎದುರಿ ಬಿದ್ದ ಎದುರಾಳಿಯನ್ನು ಸೋಕ್ಕಲಿರಬಲ್ಲೆ ಆದರೆ ಕೃಷ್ಣ ಇಂಥ ಮಾತುಗಳಿಂದ ಶಾಂತಿ ಆಗುವುದಿಲ್ಲ ಕೃಷ್ಣ ಶಾಂತಿ ಆಗೋದಿಲ್ಲ ಆ ನಿನ್ನ ಪಾಂಡವರ ಸೈನ್ಯ ಸಮೂಹವನ್ನು ಕಾಲಕ್ಕೆ ಬಿಡುವ ಗಂಡುಗಳಂತೂ ನಾವೆಂದಿದೆ ಕೃಷ್ಣ ಆ ನಿನ್ನ ಪಾಂಡ್ಯನ ಭೀಮನ ಗೊಂಡಿಗೆನ ಸೀಳಲು ಏ ದುಸ್ಯಾಸನ ಬಾರಿ ಬಾರಿಗೂ ಕೃಷ್ಣ ಸಂಧಿಗಾಯ ಬೈತಿರುವ ಏನಿನ ಪುಂಡದನ ಎಂದು ಇಲ್ಲೇ ಕಳೆಯಾಗಿ ಹೋಗಲೇ ಹೋಗು ಸಮರವೇ ಸಿದ್ಧ ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ ಹೌದ್ರಿ ನನ್ನ ಪರಮ ವೈರಿ ಅರ್ಜುನ ಮೇಲೆ ಹಾಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ವೃಷ್ಟನವೂ ರುಚಿಸಲಾರದು ರಾಜೇಂದ್ರ ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಅಪೇಕ್ಷಿಸುವುದು ವೃದ್ಧರಾದ ಇವರಿಗೆ ಸ್ವಾಭಾವಿಕವಾದದ್ದು ನಮ್ಮಂತ ವೀರ ಕ್ಷತ್ರಿಯರಿಗಲ್ಲ ಕರ್ಣ ನೀನು ಕೂಡ ಇವರಂತೆ ಮಾತನಾಡುತ್ತಿರುವೆಯಾ ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕಾಗಿ ಇಡೀ ಕ್ಷತ್ರಿಯ ಕುಲವನ್ನೇ ನಾಶ ಮಾಡಲು ಹೊರಟಿರುವೆಯಾ ಇದು ನಿನಗೆ ಧರ್ಮವೇ ಕೃಷ್ಣ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜದ ನೆಪವೇ ಕೃಷ್ಣ ಕರ್ಣ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಿಯ ಏಕೋ ದಾತನ್ಯಾರೋ ಇತವಾ ಮರೆತು ಕೆಡಕಿ ಫಲಿಸುವುದು ಮುಂದೆ ಬರುವುದು ಘೋರ ಸಮರ ಕರ್ಣ ಸಲ್ಲದು ನಿನಗೆ ವಲ್ಲಭನೆ ಸಲ್ಲದು ನಿನಗೆ ವಲ್ಲಭನೆ ಎಲ್ಲ ವಿಷಯವ ಬಲ್ಲವನೇ ಸಲ್ಲದು ನಿನಗೆ ವಲ್ಲಭನೆ ಕರ್ಣ ಪಾಂಡು ತನ್ನಯರ ಇತವನು ಬಯಸೆ ಕೃಷ್ಣ ಮಾಧವ ಕರ್ಣ ಪಾಂಡು ತನಯರ ಇತವನು ಬಯಸಿ ಪಾಂಡು ತನಯರ
ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನೇ ಕೇಳಲು ಬಂದಿರುವೆಯಲ್ಲ. ಈ ನಿನ್ನ ಧರ್ಮಕ್ಕಿಂತ ನನ್ನ ಧರ್ಮವೇ ಮೇಲು. ಯದುಪತಿ ಮಿತ್ರ, ಈ ಕೃತ್ರಿಮ ಸಂಧಾನಕ್ಕೆ ಖಂಡಿತವಾಗಿಯೂ ನಾವು ಒಪ್ಪುವುದಿಲ್ಲ. ನಿನ್ನ ಮಾತುಗಳಿಂದ ಯಾದವಾಗ್ರಣಿಯ ಗಂಟಲು ಕಟ್ಟಿದಂತಾಗಿರುವುದು. ಓಹೋ, ಎಲ್ಲ ಮೇರೆ ಮೀರಿತು ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ವಿಚಾರವನ್ನು ಹೇಳುವೆನು, ಕೇಳು ಕೌರವೇಶ್ವರ. ಆಲೋಚಿಸು ಕೌರವೇಶ್ವರ. ಭಾರತ ಭೂಮಿ ಜಯಿಸಿ ದುರಸ, ಭಾರತ ಭೂಮಿ ಜಯಿಸಿ ದುರಸ, ಸಮಾನ ಸೌರ್ಯ ವಿರಾಜಿಸುವ ಸಹೋದರು ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಸ, ಜಯಿಸಿ ದುರಸ. ಕರೆ ಸಿಗಲೇ ಅನುಜಾತರ, ಕರೆ ಸಿಗಲೇ ಅನುಜಾತರ. ದರೆಯನ್ನಿಟ್ಟು ಜಾತಿ ಪಡೆ, ದರೆಯನ್ನಿಟ್ಟು ಜಾತಿ ಪಡೆ ಸ್ತುತಿಯಾಗುವೀರ. ದರೆಯನ್ನಿಟ್ಟು ಜಾತಿ ಪಡೆ, ದರೆಯನ್ನಿಟ್ಟು ಜಾತಿ ಪಡೆ ಸ್ತುತಿಯಾಗುವೀರ. வைரநயம் நீகி சைரநயம் தாழை, வைரநயம் நீகி சைரநயம் தாழை. தாழை ಬಲು ಧರ್ಮ ನಿರುತ ಸುಗುಣ ಕರಿತ ಕರುಣ ಪರಗುಣ ನೆನೆಸಿ. ಬಾಳೈ ಬಲು ಧರ್ಮ ನಿರುತ ಸುಗುಣ ಕರಿತ ಕರುಣ ಭರಿತ ವರಗುಣ ನೆನೆಸಿ. ಕೊರೆ ದರೆಯ ಭಾರತ ಭೂಮಿ ಜಯಿಸಿ ದುರಸ, ಸಮಾನ ಸೌರ್ಯ ವಿರಾಜಿಸುವ ನಿರಾಕರಿಸದಿರೈ. ಭಾರತ ಭೂಮಿ ಜಯಿಸಿ ದುರಸ, ಜಯಿಸಿ ದುರಸ. ದುರ್ಯೋಧನ, ನಿನ್ನ ಗುರು ಹಿರಿಯರು, ಬಂಧು ಬಾಂಧವರು, ಸಹೋದರ ಸ್ನೇಹಿತರ ನಮ್ಮೆ ದೃಷ್ಟಿ ಇಟ್ಟು ನೋಡು. ನಿನ್ನೊಬ್ಬನಿಗೋಸ್ಕರ ಇಡೀ ಕ್ಷತ್ರಿಯ ಕುಲವನ್ನೇಕೆ ಧ್ವಂಸ ಮಾಡಲು ಹೊರಟಿರುವೆ? ಯಾದವ ಯದುಪತಿಯು ಕೇವಲ ಪಾಂಡವರಿಗೆ ಸಲುವಾಗಿ ಅಲ್ಲ, ಮತ್ಯಾರ ಸಲುವಾಗಿ? ನಿಮ್ಮಗಳ ಸಲುವಾಗಿ. ಮುಂದೊದಗುವ ಭೀಕರ ಯುದ್ಧದಲ್ಲಿ ಮಾನವ ಕುಲ ಕೋಟಿಯನ್ನು ಉದ್ಧರಿಸಲು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನೂ ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಯದುರಾಜ? ಪಾಂಡವರು ಜೂಜಾಡಿ ರಾಜ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೇ. ವನವಾಸ, ಅಜ್ಞಾತವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತು ಮತ್ಯಾರಿಗೂ ಸಾಧ್ಯವಿಲ್ಲ. ಪಾಂಡವರೇ, ಪಾಂಡವರು ಕ್ಷಾತ್ರ ಧರ್ಮ ಹಿರುವುದೇ ಹೇಳಿ ಪಾಂಡವರಲ್ಲಿ. ಕೃಷ್ಣ, ಕ್ಷಾತ್ರ ಧರ್ಮ ಹಿರುವುದೇ ಆ ಹೇಳಿ ಪಾಂಡವರಲ್ಲಿ. ಅರಿತು ನೀವಿದೆಲ್ಲವ ರೂಢಿಯವಳೆಂತೋ ಶ್ರೇಷ್ಠರೆನ್ನಿಸೆ. ಮೋಡತನ ಇದೆಲ್ಲವೋ ಈ ಸಂಧಿಯ ಭಯಕ್ಕೆ. ಕೃಷ್ಣ, ಮೋಡತನ ಇದೆಲ್ಲವೋ
ಈ ಸಂಧಿಯ ಬಯಕೆ ಅರಿತು ನೀನಿದೆಲ್ಲವ ಕೃಷ್ಣ ಅರಿತು ನೀನಿದೆಲ್ಲವ ಭ್ರಾಂತಿ ಮೂಡಿಪೆಯ ಮುಕುಂದ ಭ್ರಾಂತಿ ಮೂಡಿಪೆಯ ಮುಕುಂದ. ಕೃಷ್ಣ ಪಾಂಡವರಿಗೆ ಭಿಕ್ಷಾವೃತ್ತಿ ಯೋಗ್ಯವಾದ ಜೀವನ ಅಧರ್ಮ ಬೀರುಗಳ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನಮಗಾಗದು. ಯುದ್ಧದ ಭಯವನ್ನು ತೋರುತ್ತೀಯ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದು ಭಯಪಡುವುದಿಲ್ಲ, ಭಯಪಡಲಾರದು. ಕಿರಣಾಗು ದುರ್ಯೋಧನ, ನಿನ್ನ ಅಭಿಷ್ಟವು ಯುದ್ಧವೇ ಆದರೆ ಅದು ನಿನಗೆ ಲಭಿಸುವುದು ಅಗತ್ಯವಾಗಿ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪನಾಶ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧವೇನೆಂದು ಕೇಳಿದೆಯಲ್ಲವೇ? ನಿನ್ನ ಅಪರಾಧವು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಹಾಯದಿಂದ ಕಪಟ ದ್ಯೂತ್ಯಕ್ಕೆ ಧರ್ಮರಾಯನನ್ನು ಕರೆತಂದದ್ದನ್ನು ಮರೆತೆಯ? ಸಹೋದರರ ಪತ್ನಿ ಎಂದರಿಯದೆ ರಾಜಸಭೆಗೆ ಎಳೆತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ಅಸ್ಮಿತೆಯನ್ನು ಹಿಂಬಾಲಿಸುತ್ತಿರುವುದು ನೆನಪಿನಲ್ಲಿಡು. ವಾರಣಾವತಿಯ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸಾನ, ಸರ್ಪಭಂಗ ಇವುಗಳೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿಗಳ ಗುರು ಹಿರಿಯರ ಮಾತುಗಳನ್ನು ಧಿಕ್ಕರಿಸಿ ಅನ್ಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೃಷ್ಣ ಜನಾರ್ದನ, ನಿನ್ನಂತರಂಗವನ್ನು ಅರ್ಥ ಮಾಡಿಕೊಂಡ ಈ ಚಲರಂಕ ಮಲ್ಲ ಕೌರವೇಶ್ವರ ಜನರ ದೃಷ್ಟಿಯಲ್ಲಿ ಬುದ್ಧಿಹೀನನಾದರೂ ನಿನ್ನ ದೃಷ್ಟಿಯಲ್ಲಿ ಬುದ್ಧಿಹೀನನಾಗುವನೇ? ಕೃಷ್ಣ ಜನಾರ್ದನ, ಕೆಟ್ಟರು ಸರಿ ಕಟ್ಟಬೇಕೆಂದು ಪಟ್ಟುಳಿದ ಈ ಕೆಟ್ಟದ ಕಟ್ಟಾಳು ಚಲಂಕವಲ್ಲ ಕೌರವೇಶ್ವರನ ಕಂಡು ಅಪಹಾಸನ ಕಾರಣ ಆ ನಿನ್ನ ಪಾಂಡವರ ಪತಿ ಪಾಂಚಾಲಿ ಅಂದೇ ತೊಟ್ಟ ಭಾವವನ್ನು ಕೃಷ್ಣ ಅಂದೇ ತೊಟ್ಟರು. ಭೂತ ಪೇಚ ಪಿತಾದಿಗಳ ಅಧಿಪತ್ಯಾದ ಭೂತೇಶ್ವರ ಕಾಲ್ಗೆ ಬಂದರು ಸರಿಯೇ. ಕಲಿಯಂಸದಿಂದ ಉದ್ಭವಿಸಿದ ಈ ಅಸ್ತ್ರಾವತಿ ಸಿಂಹಾಸನವು ರಕ್ತಮಯಲ್ಲಿ ಕೊಚ್ಚಿದರು ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಅಭಿಮಾನದ ನಂಬನವನು ಮೋಸ ಮಂಡಲಿ ಬಂದಿಲ್ಲ ಛಲವನ್ನು ಬಿಡೆ, ನೆಲವನ್ನು ಕೊಡೆ, ಕೇಳು ಮುರಹರಿಯೇ ಹಠ ಮಾಡಿ ಗೆಲೆಯ ರಾಜ್ಯವ. ಕೇಳು ಮುರಹರಿಯೇ ಹಠ ಮಾಡಿ ಗೆಲೆಯ ರಾಜ್ಯವ. ಛಲವನ್ನು ಬಿಡಲು, ನೆಲವನ್ನು ಕೊಡೆನು, ಛಲವನ್ನು ಬಿಡಲು, ನೆಲವನ್ನು ಕೊಡಲು, ಛಲವ ಜಯಿಸಿಗನ ಮುರದಿ ಮೆರಳಿ ಕೊಡುವುದಿಲ್ಲವೋ ಕಡೆಯ ಮಾತಿರುವುದಿರಬಹುದು ಕೊಡುವುದಿಲ್ಲವೋ ರಾಜ್ಯ. ಕೃಷ್ಣ
ಇರಲಿ ರಜ ಧೀರತ್ವದಿಂದಲೇ ಛಲವನ್ನು ಬಿಡನು ನೆಲವನ್ನು ಕೊಡನು ಛಲವ ಜಯಿಸಿ ಘನ ಮುದದಿ ನೆರವಿ ಕೊಡುವುದಿಲ್ಲವೋ ಕಡೆಯ ಮಾತಿಗೂ ಧೀರತ್ವದಲ್ಲಿ ಕೊಡುವುದಿಲ್ಲವೋ ರಾಜ್ಯವ ಕೃಷ್ಣ ಆ ಪಾಂಡವರಿಗೆ ಒಂದು ಊರಲ್ಲ, ಒಂದು ಊರಿನಲ್ಲಿ ಒಂದು ಗೋಪಾಲವಿಷ್ಟು ಜಾಗವನ್ನು ಸಹ ಕೊಡುವುದಿಲ್ಲ ಕೃಷ್ಣ. ಹೋಗು, ಇದೇ ನನ್ನ ಕಡೆ ಸಂದೇಶ. ಆ ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣರಂಗದಲ್ಲಿ ಮಾತ್ರ. ವೀರ ರಸಿಕರ ಘೋಷಣೆಯಲ್ಲಿ ಶಸ್ತ್ರಾಸ್ತ್ರದಲ್ಲಿ ಹೋಗು ಹೋಗು, ಇದೇ ನನ್ನ ಕಡೆ ಸಂದೇಶ. ಆ ಪಾಂಡವರಿಗೆ ಬೇಕಾದ ಯುದ್ಧ ಸಲಕರಣೆಗಳನ್ನು ಸಿದ್ಧಪಡಿಸಿಯನ್ನು ಸುಯೋಧನ. ಗತಿ ಬೆಳೆಸು ಯೋಧನನೆ ತೋರಿ ಗಡ್ಡಾಟಿಗಳು ಸೈಡನೆ. ಗತಿ ಬೆಳೆಸು ಯೋಧನನೆ ತೋರಿ ಗಡ್ಡಾಟಿಗಳು ಸೈಡನೆ. ಇದಕ್ಕಿಂದು ಒದರುವೆ ಅದೇ ಮಾತ ಮೊಗಳುವೆ, ಅದಕ್ಕಿಂತ ಒದರುವೆ ಅದೇ ಮಾತ ಮೊಗಳುವೆ. ಕುಲಹೀನಿ ಕುಲವ ಮರತಯ ದುರಗಳು ಕಡಿಯದೆ ಬಿಡುವನೆ. ಕುಲಹೀನ ಕುಲವ ಮರತಯ ದುರಗಳು ಕಡಿಯದೆ ಬಿಡುವನೆ. ಗತಿ ಬೆಳೆಸು ಯೋಧನನೆ ತೋರಿ ಗಡ್ಡಾಟಿಗಳು ಸೈರಲಿ. ಯೋಧನ ಕದನದೊಳು ನಿನ್ನ ಮತವನಡಗಿವೆ, ಕದನದೊಳು ನಿನ್ನ ಮತವನಡಗಿವೆ. ಚದುರದಿರು ಮರುಳೆ, ಚದುರದಿರು ಮರುಳೆ. ಮಂದ ಮತಿಯಂತೆ ಮುಂದನರಿಯದೆ, ಮಂದ ಮತಿಯಂತೆ ಮುಂದನರಿಯದೆ ತುಂದುಗವ ಪಡುವೆ ನೀ, ತುಂದುಗವ ಪಡುವೆ. ಚೆಸರು ನಸೈಸೆ ನಿನ್ನ ಮೋಸ, ಚೆಸರು ನಸೈಸೆ ನಿನ್ನ ಮೋಸ. ಸೈರಿಸ ಬಲ್ಲವರ, ಸೈರಿಸ ಬಲ್ಲವರ. ಪರಮಪುರುಷನೆಂಬ ಬಿರುದನು ಒಡವಿಯರು ಅಡಗಿಪೆ ಕೆಡಗನೆ. ಪರಮಪುರುಷನೆಂಬ ಬಿರುದನು ಒಡವಿಯರು ಅಡಗಿಪೆ ಕೆಡಗನೆ. ಗತಿ ಬೆಳೆಸು ಯೋಧನನೆ ತೋರಿ ಗಡ್ಡಾಟಿಗಳು ಸೈರನೆ, ಸೈರನೆ ಸೈರನೆ ಸೈರನೆ. ಕಡೆಗೂ ನನ್ನ ಮಾತನ್ನು ತಿರಸ್ಕರಿಸಿಬಿಟ್ಟೆ ಆ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸುವುದು ಅನುಚಿತವಲ್ಲವೇ? ಎದುವಂಶ ಕಳಂಕ ಸ್ವರೂಪ ಇದು ಅಕ್ಷಮ್ಯ ಅಪರಾಧ. ಅಪರಾಧ ಅಪರಾಧಕ್ಕೆ ಶಿಕ್ಷೆ ನಿರ್ಣಯಿಸಬೇಕು. ನಾನು ಆಗಲೇ ಸಲಹೆಯನ್ನು ಸೂಚಿಸಲಾಗಿದೆ. ಯಾರಿಗೋ? ಮತ್ಯಾರಿಗೆ? ನಮ್ಮ ಕುರು ಸಾರ್ವಭೌಮರಿಗೆ. ಏನೆಂದು? ಆ ಮಾತನ್ನು ನಾನು ನುಡಿಯಲಾರೆ. ನಿನ್ನನ್ನು ಉಚಿತರಾಗಿ ಬೀಳ್ಕೊಡಬೇಕೆಂದು ನನ್ನ ಸೋದರ ಮಾವನಾದ ಸಕುನಿ ನನಗಾಗಲೇ ಸಲಹೆಯನ್ನು ನೀಡಿದ್ದಾನೆ. ಓಹೋ, ಸಕುನಿ ಮಾವನವರ ಮಾತಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಕಾರ್ಯಕ್ಕೆ ಅದ್ಭುತವಾದ ಸತ್ಕಾರವೇ ಸರಿ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ಅತ್ಯದ್ಭುತವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ಈ ಕೃಷ್ಣನನ್ನು ಬಂಧಿಸಿದೆ.
ಯಾರನ್ನು ಬಂಧಿಸುವಿರಾ ಮಂದಮತಿಗಳಿರ? ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಮುದ್ರವನ್ನು ಬಂಧಿಸಲು ಸಾಧ್ಯವೇ? ಈಗಲೀಗ ನನ್ನನ್ನು ಬಂಧಿಸಿ. ಕರ್ಣ, ನಿನ್ನೊಡನೆ ನಾನು